ಬಿಜೆಪಿದು ಒಂದು ರೀತಿಯಾದಂತ ಕತೆ ಆದ್ರೆ ಕಾಂಗ್ರೆಸ್ನಲ್ಲಿ ಮತ್ತೊಂದು ರೀತಿಯಾದಂತ ಕತೆ. ಅದರಲ್ಲೂ ಸತೀಶ್ ಜಾರಕಿಹೊಳಿ ಅವರ ನಿಗೂಢ ನಡೆ ಇದೆಯಲ್ಲ, ಸಾಕಷ್ಟು ರೀತಿಯಾದಂತ ರಾಜಕೀಯ ಸಮೀಕರಣವನ್ನ ಬದಲು ಮಾಡುತ್ತಾ ಅನ್ನುವಂತ ಪ್ರಶ್ನೆಯನ್ನ ಹುಟ್ಟಾಗ್ತಾ ಇದೆ. ಕಾಂಗ್ರೆಸ್ನಲ್ಲಿ ಜೋರಾಗಿರುವಂತದ್ದು ತಂತ್ರಗಾರಿಕೆ. ದೆಹಲಿಯಲ್ಲೇ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಮತ್ತೆ ಇವತ್ತು ಹೋದ್ರು ಡಿ.ಕೆ. ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಸೊ ಹೀಗಾಗಿ ಕುತೂಹಲವನ್ನ ಮೂಡಿಸಿರುವಂತದ್ದು ಕೈ ನಾಯಕರ ನಡೆ. 3 ದಿನಗಳಿಂದ ದೆಹಲಿಯಲ್ಲೇ ಇದ್ದಾರೆ, ಠಿಕಾಣಿಯನ್ನ ಹೂಡಿದ್ದಾರೆ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಸಾರಥ್ಯಕ್ಕಾಗಿ ಸತೀಶ್ ಭಾರಿ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ. ಹೈಕಮಾಂಡ್ ನಾಯಕರ ನಿರಂತರ ಭೇಟಿ, ಲಾಬಿಯನ್ನ ಮಾಡಲಾಗ್ತಾ ಇದೆ. ಸೊ ಎಚ್ಚರಿಕೆಯ ಸಂದೇಶ ಎಂಬಂತೆ ಕುಮಾರಸ್ವಾಮಿ ಅವರನ್ನ ಬೇರೆ ಭೇಟಿಯಾಗಿರುವಂತದ್ದು. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಕಡು ವಿರೋಧಿ ಅಂತಾನೆ ಗುರುತಿಸ್ಕೊಳ್ತಾ ಇರುವಂತ ಕುಮಾರಸ್ವಾಮಿ ಅವರನ್ನ ಭೇಟಿಯಾಗಿದ್ದಿದೆಯಲ್ಲ, ಇದು ಸಹಜವಾಗಿ ಒಂದು ಸಂಚಲನವನ್ನ ಸೃಷ್ಟಿ ಮಾಡಿದೆ. ಕೆಪಿಸಿಸಿ ಸ್ಥಾನದಲ್ಲಿ ಮುಂದುವರಿಲಿಕ್ಕೆ ಯತ್ನವನ್ನ ಮಾಡ್ತಾ ಇದ್ದಾರೆ ಡಿ.ಕೆ. ಶಿವಕುಮಾರ್ ಅವರು. ಸಿಎಂ ಸ್ಥಾನ ಸಿಗದಿದ್ರೆ ಕೆಪಿಸಿಸಿಯಲ್ಲಿ ಮುಂದುವರಿಸಲಿಕ್ಕೆ ಅವರು ಕೂಡ ದೊಡ್ಡ ಮಟ್ಟದಲ್ಲೇ ಲಾಬಿಯನ್ನ ಮಾಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಇವರ ಭೇಟಿಯ ಬಗ್ಗೆ ನಾನಾ ರೀತಿಯಾದಂಥ ಚರ್ಚೆಗಳು ನಡೀತಾ ಇರುವಂಥದ್ದು. ಈ ಸಂದರ್ಭದಲ್ಲಿ ಜಿ.ಟಿ. ದೇವೇಗೌಡರು ಬೇರೆ ಒಂದು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸತೀಶ್ ಸಿಎಂ ಆಗ್ಲಿಕ್ಕೆ ಎಚ್.ಡಿ.ಕೆ. ಅವರನ್ನ ಭೇಟಿ ಮಾಡಿದ್ದಾರೆ ಅಂತ ಹೇಳಿದ್ರು. ಜಿ.ಟಿ. ದೇವೇಗೌಡರು JDSನ ಶಾಸಕ, ಇವರು ಕೂಡ ಒಂದು ಕಾಲನ್ನ ಹೊರಗಿಟ್ಟ ರೀತಿಯಲ್ಲೇ ಮಾತನಾಡ್ತಾ ಇರ್ತಾರೆ. ಅದರಲ್ಲೂ ಕುಮಾರಸ್ವಾಮಿ ಅವರ ವಿರುದ್ಧನೇ ಸಾಕಷ್ಟು ಬಾರಿ ಮಾತನಾಡಿರುವಂಥದ್ದು ನೋಡ್ತಾ ಇದ್ವಿ. ಈಗ ಸತೀಶ್ ಜಾರಕಿಹೊಳಿ ಎಚ್.ಡಿ.ಕೆ. ಭೇಟಿಯ ಬಗ್ಗೆ ವಿಶೇಷವಾಗಿ ಅರ್ಥವನ್ನ ಕಲ್ಪಿಸುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಮೈಸೂರಿನಲ್ಲಿ ಶಾಸಕ ಜಿ.ಟಿ. ದೇವೇಗೌಡರು ಸಿಎಂ ಆಗುವ ಅವಕಾಶ ಸಿಕ್ಕರೆ ಬೆಂಬಲ ಕೇಳಿರಬಹುದು ಅಂತ ಹೇಳಿದ್ರು. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು. ಮಾಜಿ ಪ್ರಧಾನಿ ಅವರನ್ನ ಭೇಟಿ ಮಾಡಿ ಚರ್ಚಿಸಿದ್ದಾರೆ. ಈ ವಿಚಾರದಲ್ಲಿ ನಾನು ತಟಸ್ಥ ಅಂತ ಹೇಳಿದ್ರು ಜಿ.ಟಿ. ದೇವೇಗೌಡರು. ಇದ್ರ ಬಗ್ಗೆ ಮಾತನಾಡ್ತಾ ಹೋಗೋಣ. ಮಧು, ಇಲ್ಲಿ ರಾಜಕೀಯ ಸಮೀಕರಣ, ರಾಜಕೀಯ ಸಂಚಲನವನ್ನ ಹುಟ್ಟಾಕಿರುವಂಥದ್ದು ಇವರಿಬ್ಬರ ಭೇಟಿ. ಬಿಕಾಸ್ ಔಪಚಾರಿಕ ಭೇಟಿ ಅಂತೂ ಅಲ್ವೇ ಅಲ್ಲ. ಈಗ ಯಾರೋ ಒಬ್ರು ಕೈಗಾರಿಕಾ ಸಚಿವರು ಹೋಗ್ಬಿಟ್ಟು ಕುಮಾರಸ್ವಾಮಿ ಅವ್ರನ್ನ ಭೇಟಿ ಆಗಿದ್ರೆ ಅವ್ರ ಇಲಾಖೆಗೆ ಸಂಬಂಧಪಟ್ಟಂತೆ ಅಂತ ಹೇಳ್ಬೋದಿತ್ತು. ಇಲಾಖೆಗೂ ಕೂಡ ಇದಕ್ಕೂ ಇಲ್ಲವೇ ಇಲ್ಲ, ಕನೆಕ್ಷನ್ ಇಲ್ಲ. ಆದ್ರೂ ಕೂಡ ಭೇಟಿ ಆಗಿದ್ದಾರೆ. ಇಬ್ರು ಕೂಡ ಒಂದೊಂದು ಸಂದೇಶವನ್ನ ಕೊಟ್ಟಿದ್ದಾರೆ. ಬಿಜೆಪಿ ಹೈಕಮಾಂಡ್ ಎಲ್ಲೋ ಒಂದ್ ಕಡೆ ಕುಮಾರಸ್ವಾಮಿ ಅವ್ರನ್ನ ನಿರ್ಲಕ್ಷ್ಯ ಮಾಡ್ತಾ ಇದೆ ಅಂತ ಹೇಳಲಾಗ್ತಾ ಇತ್ತು. ಅದಕ್ಕೆ ಇವ್ರು ಸಂದೇಶ ಕೊಟ್ಟಿದ್ರೆ, ಸತೀಶ್ ಜಾರಕಿಹೊಳಿ ಅವ್ರನ್ನ ನೆಗ್ಲೆಕ್ಟ್ ಮಾಡ್ತಾ ಇದ್ದಾರೆ, ಅವರಿಗೆ ಯಾವುದೇ ರೀತಿಯಾದಂತಹ ಪ್ರಮುಖ ಸ್ಥಾನ ಕೊಡ್ತಾ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಅವರು ಯಾವ ರೀತಿಯಾಗಿ ಸಂದೇಶ ಪಾಸ್ ಮಾಡಿದ್ರು ಅಂತ. ಅವರು ದಳದಲ್ಲಿದ್ದವರು ಪೃಥ್ವಿ, ಹಳೆ ಸಹಚರರು, ಹೊಸ ಲೆಕ್ಕಾಚಾರ ಏನಾದರೂ ಶುರುವಾಗಿರ್ಬೋದು. ನೋಡಿ, ಜಿ.ಟಿ. ದೇವೇಗೌಡರ ಅವರ ಈ ಮಾತು ಮತ್ತು ಎಚ್.ಡಿ. ದೇವೇಗೌಡರ ಆ ಚಿತ್ರ ಎರಡೂ ಕೂಡ ರಾಜ್ಯ ರಾಜಕಾರಣದಲ್ಲಿ ನಿಜಕ್ಕೂ ಕೂಡ ಹೊಸ ಲೆಕ್ಕಾಚಾರಗಳನ್ನು ಹುಟ್ಟು ಹಾಕ್ತಾ ಇದೆ. ಕ್ಷಿಪ್ರ ಕ್ರಾಂತಿ, ಅದು ಇದು ಮತ್ತೊಂದು, ಏಕನಾಥ್ ಶಿಂದೆ ಹಲವಾರು ಸಲ ಮಾತನಾಡಿದ್ರು ಯಾರು. ಆದರೆ ಈ ಸಲ ಅದು ಎಲ್ಲಾದರೂ ಕಾಂಕ್ರೀಟ್ ಆಗಿ ಮೆಟೀರಿಯಲೈಸ್ ಆಗ್ತಾ ಇದೆ ಅನ್ನೋ ರೀತಿ ಇವೆಲ್ಲ ಕೂಡ ಕನೆಕ್ಟಿಂಗ್ ಡಾಟ್ಸ್ ಇದೆ. ಇದೆಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಇನ್ನೂ ಒಂದು ಫ್ಯಾಸಿನೇಟಿಂಗ್ ಅನಿಸಿದ್ದು, ನಿನ್ನೆ ಇದೆಲ್ಲ ಡೆವಲಪ್ಮೆಂಟ್ ಆಗುವಂಥ ಸಂದರ್ಭದಲ್ಲಿ ಎಸ್.ಸಿ. ಮಹದೇವಪ್ಪ ಅವರದೊಂದು ಟ್ವೀಟು ತುಂಬ ಇಂಟ್ರೆಸ್ಟಿಂಗ್ ಆಗಿತ್ತು ಮತ್ತು ತುಂಬ ಮೆಸೇಜ್ ಇತ್ತು ಅದರಲ್ಲಿ ಅಂತ. ನಿಮ್ಗೆ ಯಾರಾದರೂ ಅರಮನೆಗೆ ಹೋಗಬೇಕು ಅಂದರೆ ನೀವು ಅರಮನೆಗೆ ಹೋಗಿ, ಆದರೆ ನೀವು ಇದ್ದಿದ್ದು ಗುಡಿಸಲಿಗೆ ಬೆಂಕಿ ಹಚ್ಚಿ ಹೋಗಬೇಡಿ. ಯಾಕಂದರೆ ಆ ಅರಮನೆಗೆ ಹೋದಂಥ ಸಂದರ್ಭದಲ್ಲಿ ಆ ದೊರೆನೂ ಏನಾದರೂ ನಿಮ್ಮನ್ನು ಹೊರಗಡೆ ಹಾಕಿದ್ರೆ ಮತ್ತೆಲ್ಲಿಗೆ ಹೋಗ್ತೀರಾ ಅಂತ ಅಂಬೇಡ್ಕರ್ ಅವರ ಮಾತುಗಳನ್ನು ಹಾಕಿ, ಅಂದರೆ ಅಲ್ಲಿ ಉಲ್ಲೇಖ ಮಾಡಿ ಹಾಕಿದ್ದಂಥ ಕ್ರಿಪ್ಟಿಕ್ ಮೆಸೇಜ್ ಇದೆಯಲ್ಲ, ಅದು ಬರೀ ಟ್ವೀಟ್ ಥರ ಅಥವಾ ಎಕ್ಸ್ಪೋಸ್ ಥರ ಅನ್ನಿಸ್ತಾ ಇಲ್ಲ. ಇಲ್ಲಿ ಆಗ್ತಾ ಇರುವಂಥ ಎಲ್ಲ ಬೆಳವಣಿಗೆಗಳನ್ನ ನೋಡಿದಂಥ ಸಂದರ್ಭದಲ್ಲಿ. ಮತ್ತು ನೀವು ಹೇಳಿದಂತೆ ಗಡ್ಕರಿ ಅವ್ರನ್ನ ಭೇಟಿ ಮಾಡಿದ್ರು, ಓಕೆ, ಇವರು ಕೂಡ ಲೋಕೋಪಯೋಗಿ, ಅವರು ಸಾರಿಗೆ ಸಚಿವರು, ಏನೋ ರಸ್ತೆ ಮತ್ತೊಂದು ಸಂಪರ್ಕ ಸಾಧಿಸಕ್ಕೆ ಹೋಗಿದ್ದಾರೆ ಅಂತ. ಬಟ್ ಇಲ್ಲಿ ಏನು ಸಂಪರ್ಕ ಸಾಧಿಸಕ್ಕೆ ಹೋಗಿದ್ದಾರೆ, ಅವ್ರು ನೋಡಿದ್ರು ಉಕ್ಕು ಸಚಿವರು, ಇಲ್ಲಿ ಏನು ನಡೀತಾ ಇದೆ ರಾಜಕೀಯವಾಗಿ ಅನ್ನೋದು ಲೆಕ್ಕಾಚಾರ ಬರುತ್ತೆ ಸಹಜವಾಗಿ. ಸೊ ಒಂದು ತುಂಬ ಸತೀಶ್ ಜಾರಕಿಹೊಳಿ ಅವರು ಕೂಡ ಸಿದ್ದರಾಮಯ್ಯ ಅವರ ಮುಂದೆ ಎಲ್ಲ ಆಯ್ಕೆಗಳನ್ನು ಇಟ್ಟು ಎಲ್ಲ ಮಾತುಗಳನ್ನು ಆಡಿ, ಯಾಕಂದರೆ ತುಂಬ ವಿಸಿಬಲ್ ಆಗಿ ವೋಕಲ್ ಆಗಿ ಅವರು ಹೇಳಿದ್ರು, ರಾಜಣ್ಣ ಅವರ ಪ್ರಕರಣ ಬಂದಂಥ ಸಂದರ್ಭದಲ್ಲಿ ನಾನೇ ಹೇಳಿದ್ದೀನಿ ದೂರನ್ನು ಕೊಡಲಿಕ್ಕೆ, ಸೀರಿಯಸ್ ಆಗಿ ತಗೊಳ್ಳಿ ಅಂತ ಹೇಳಿದ್ದೀನಿ ಅಂತ. ಅಷ್ಟು ಫರ್ಮ್ ಆಗಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಅಂದರೆ ಅದು ಒಂದು ಪಾರ್ಟಿಗೆ ಆಗಬಹುದಾದಂಥ ಡ್ಯಾಮೇಜು BJP ರಾಷ್ಟ್ರ ಮಟ್ಟದಲ್ಲಾಗಲಿ ರಾಜ್ಯ ಮಟ್ಟದಲ್ಲಾಗಲಿ ಯಾವ ರೀತಿ ಇಕ್ಕಟ್ಟಿಗೆ ಸಿಲುಕಿಸ್ಬೋದು ಕಾಂಗ್ರೆಸ್ನ ಅಂತ ಗೊತ್ತಿದ್ದು ಕೂಡ ಒಬ್ಬ ಹಿರಿಯ ಸಚಿವರಿಂತ ಮಾತನಾಡ್ತಾರೆ ಅಂದರೆ ಅದರ ಪರಿಣಾಮ ಮತ್ತು ಲೆಕ್ಕಾಚಾರಗಳು ಗೊತ್ತಿಲ್ಲದೆ ಮಾತನಾಡುವಂಥ ಹೇಳಿಕೆ ಅಲ್ಲ. ಸೊ ಅದಾದ ಮೇಲೆ ಸಿದ್ದರಾಮಯ್ಯ ಅವರು ಸಮಾಧಾನ ಮಾಡುವಂಥ ಪ್ರಯತ್ನ ಮಾಡಿದ್ದಿರಬಹುದೇನೋ. ಹೇಗೆ ಖರ್ಗೆ ಅವರು ಏನು ವಕ್ಫ್ ವಿಚಾರದಲ್ಲಿ ಜಮೀರ್ ಅವರನ್ನ ಸಮಾಧಾನ ಮಾಡಲಿಕ್ಕೆ ಬಂದಂಥ ಸಂದರ್ಭದಲ್ಲಿ ನಾಸಿರ್ ಹುಸೇನ್ ಅವರ ಆಪ್ತನ್ನೇ ನೇಮಕ ಮಾಡಿ ಸಿದ್ದರಾಮಯ್ಯ ಕೈ ಚೆಲ್ಲಿದ್ರಲ್ಲ. ಸೊ ಅಂಥ ಪರಿಸ್ಥಿತಿ ನಾಳೆ ನಮಗೆ ಬರಬಾರ್ದಲ್ಲ. ಇಲ್ಲ, ನೀವು CM ಆಗಿದ್ದಾಗಲೇ ಇಷ್ಟೆಲ್ಲ ಆಗ್ತಾ ಇದೆ ನಮ್ಮ ಪಕ್ಷದಲ್ಲಿ ಅಂತಂದ್ಮೇಲೆ ಬೇರೆಯವರು ಬದಲಾವಣೆ ಆದರೆ ನಮ್ಮ ಸ್ಥಿತಿ ಏನು ಅನ್ನುವಂಥ ಒಂದು ದೊಡ್ಡ ಮಟ್ಟದ ಕೂಗನ್ನ ಅಥವಾ ಒಂದು ಮೆಸೇಜ್ ಅನ್ನ ಸತೀಶ್ ಜಾರಕಿಹೊಳಿ ಇವರು ಮುಂದೆ ಇಟ್ಟು ನಂತರ, ಅಂದರೆ ಸಿದ್ದರಾಮಯ್ಯ ಮುಂದೆ ಇಟ್ಟು ನಂತರ ದಿಲ್ಲಿ ದಂಡಯಾತ್ರೆನ ಮಾಡ್ತಿರಬಹುದು ಅಂತ ಅನ್ನಿಸ್ತಾ ಇದೆ. ಸೊ ಇದು ನಿಜಕ್ಕೂ ಕೂಡ ಇಷ್ಟಕ್ಕೆ ನಿಲ್ಲಲ್ಲ. ಖರ್ಗೆ ಅವ್ರಿಗಾಗಲಿ ಡಿ.ಕೆ. ಅವ್ರನ್ನ ಅಲ್ಲಿ ಬುಲಾವ್ ಕೊಟ್ಟು ಕರೆಸಿರೋ ಹಿನ್ನೆಲೆ ಕೂಡ ಮ್ಯಾಟ್ರ್ ಎಷ್ಟು ಸೀರಿಯಸ್ ಆಗ್ತಾ ಇದೆ, ಆಗಬಹುದು ಅನ್ನೋದರ ಸಂಕೇತ ಪೃಥ್ವಿ. ಓಕೆ, ಪಟೇಲ್ರು ಮಾತಾಡ್ಸಿ ಹೋಗ್ತೀನಿ. ಜಿ.ಟಿ. ದೇವೇಗೌಡರು ಮಾತನಾಡಿದಾರಲ್ಲ, ಅವ್ರು ಏನು ಮಾತನಾಡಿದ್ದಾರೆ ಅಂತ ಒಮ್ಮೆ ಕೇಳಿಸ್ಕೊಬೋಣ. ನಾಯಕರ ಜೊತೆ ರಾಷ್ಟ್ರಾಧ್ಯಕ್ಷರು ರಾಜ್ಯಾಧ್ಯಕ್ಷ ಕೂತ್ಕೊಂಡು ಮಾತಾಡ್ತಾ ಇರೋರು ಸತೀಶ್ ಜಾರಕಿಹೊಳಿ. ಅವ್ರಿಗೆ ಗೊತ್ತಿರುತ್ತೆ, ಅವ್ರಿಗೂ ಮುಖ್ಯಮಂತ್ರಿ ಆಗಬೇಕು ಅಂತ ಆಸೆ ಇದೆ.
ಹೋಗಿ ಚರ್ಚೆ ಮಾಡಿದ್ದಾರೆ. ಸಂದರ್ಭ ಬಂದರೆ ನೀವು 19 ಜನ 18 ಜನ ಇದ್ದೀರಿ, ಸಪೋರ್ಟ್ ಮಾಡಿ ಅಂತ ಕೇಳ್ಬೋದು, ಹೇಳಿರ್ಬೋದು, ಗೊತ್ತಿಲ್ಲ. ರಾಜಕಾರಣದಲ್ಲಿ ಜನಕ್ಕೆ ಕನ್ಫ್ಯೂಷನ್. ಇದೇನು ಕಾಂಗ್ರೆಸ್ಸು, ಬಿಜೆಪಿಯೋ JDS ಮಾತಾಡ್ತಾ ಹೋಗೋಣ. ಪಟೇಲ್ರೆ, GT ದೇವೇಗೌಡರ ಒಂದು ಸ್ಟೇಟ್ಮೆಂಟನ್ನು ಆ್ಯಡ್ ಮಾಡ್ತಾ ಒಂದು ಹಿನ್ನೆಲೆಯನ್ನು ನೋಡೋದಾದ್ರೆ, ಈ ಹಿಂದೆ ಸಮ್ಮಿಶ್ರ ಸರ್ಕಾರ ಬಿದ್ದಿದ್ದು ಯಾವ ಕಾರಣಕ್ಕೆ? ಇದೇ DK ಶಿವಕುಮಾರ್ ಅವರ ಕಾರಣಕ್ಕೆ. ರಮೇಶ್ ಜಾರಕಿಹೊಳಿ ಅವರು ಹೊರಗಡೆ ಕಾಲಿಟ್ಟಂಥ ಕಾರಣಕ್ಕೋಸ್ಕರ ಸರ್ಕಾರ ಬಿತ್ತು, BJP ಸರ್ಕಾರ ಅಸ್ತಿತ್ವಕ್ಕೆ ಬಂತು. ಮತ್ತು ಒಂದು ಕಡೆ ಇಲ್ಲಿ ಪ್ರಮುಖವಾಗಿ ಗಮನಿಸೋದಾದರೆ, DK ಶಿವಕುಮಾರ್ ಅವರು ಈ ಇಯರ್ ಎಂಡ್ CM ಆಗಬಹುದು ಅನ್ನುವಂಥದ್ರ ಬಗ್ಗೆ ಲೆಕ್ಕಾಚಾರ ನಡೀತಾ ಇದೆಯಲ್ಲ. ಈ ಸಂದರ್ಭದಲ್ಲಿ ಅವ್ರು CM ಆದರೆ ಥ್ರೆಟ್ ಯಾರಿಗೆ? ಒಂದು ಜಾರಕಿಹೊಳಿ ಫ್ಯಾಮಿಲಿಗೆ, ಮತ್ತೊಂದು ಒಕ್ಕಲಿಗ ಅನ್ನುವಂಥ ಕಾರಣಕ್ಕೋಸ್ಕರ ಕುಮಾರಸ್ವಾಮಿ ಅವರಿಗೆ. ಸೊ ಹೀಗಾಗಿನೇ ಈಗ ಈ ದಾಳ ಓಡಿಸಿದ್ದ ಅಂತ. ನಿಮಗೆ ಸತೀಶ್ ಜಾರಕಿಹೊಳಿ ಕುಟುಂಬವನ್ನು ಯಾರೂ ಕೂಡ ಅಂಡರ್ ಎಸ್ಟಿಮೇಟ್ ಮಾಡೋಂಗಿಲ್ಲ. ನಿಮಗೆ ರಮೇಶ್ ಜಾರಕಿಹೊಳಿ ಡೇ ಒನ್ ಹೇಳಿದ್ರು ಈ ಸರ್ಕಾರ ನಾನು ಉಳಿಸ್ತೀನಿ ಅಂತ ಹೇಳಿದ್ರು. 18 ತಿಂಗಳ ಬಳಿಕ ಅದೇನು ಅವರೇ ಮೊದಲ ಅಡಿಪಾಯ ಆಗ್ತಂತರು ಸರ್ಕಾರನ ಉಳಿಸಿದ್ರು. ಒಂದು PLD ಬ್ಯಾಂಕ್ನ ಗಲಾಟೆ, ಲಕ್ಷ್ಮೀ ಹೆಬ್ಬಾಳ್ಕರ್ ರಮೇಶ್ ಜಾರಕಿಹೊಳಿ ಗಲಾಟೆ, ಅಲ್ಲಿ DK ಶಿವಕುಮಾರ್ ಎಂಟ್ರಿ ಆದರು, ಅಲ್ಲಿಂದ ಯುದ್ಧ ಆರಂಭ ಆಯಿತು. ಕೊನೆಗೆ 18 ತಿಂಗಳ ನಿರಂತರ ಯುದ್ಧದಲ್ಲಿ ಕಾಂಗ್ರೆಸ್ ಸರ್ಕಾರ ಅಪೋಷಣ ತೆಗೆದು ಮೈತ್ರಿ ಸರ್ಕಾರ ಅಪೋಷಣಕ್ಕೆ ಕಾರಣ ಆಯಿತು. ಇದು ಒಂದು ಭಾಗ. ಮತ್ತೊಂದು ಕಡೆ ಸತೀಶ್ ಜಾರಕಿಹೊಳಿ ಯಾವಾಗಲೂ ಹೇಳ್ತಾರೆ, ಅದು ಯಾರಿಗೆ ಅವರು ವ್ಯಂಗ್ಯ ಭರಿತ ದಾಟಿಯಲ್ಲಿ ಹೇಳ್ತಾರೆ ಗೊತ್ತಿಲ್ಲ, ನಾನು ಬೇರೆಯವ್ರ ಜೇಬಿಗೆ ಕೈ ಹಾಕಿ ನಾನು ದುಡ್ಡು ಕೊಡಲ್ಲ, ನನ್ನ ಜೇಬಿಂದಲೇ ನಾನು ಪಕ್ಷ ಸಂಘಟನೆ ಮಾಡ್ತೀನಿ, ನನ್ನ ಜೇಬಿಂದಲೇ ನಾನು ಪಾರ್ಟಿ ಫಂಡನ್ನು ಕೊಡ್ತೀನಿ, ನನ್ನ ಜೇಬಿಂದಲೇ ಕಾರ್ಯಕರ್ತರಿಗೆ ಹಣವನ್ನು ಖರ್ಚು ಮಾಡ್ತೀನಿ, ನನ್ನ ಜೇಬಿಂದಲೇ ನಾನು ಚುನಾವಣೆಗೆ ನಿಂತಿರ್ತಕ್ಕಂಥ ಅಭ್ಯರ್ಥಿಗಳು ಕೂಡ ಕೊಡ್ತೀನಿ ಅಂತ ಹೇಳ್ತಾರೆ. ಅವರು ಕಳೆದ ಚುನಾವಣೆಯಲ್ಲಿ ಸುಮಾರು 50ರಿಂದ 60 ಜನ ಅಭ್ಯರ್ಥಿಗಳಿಗೆ, ಕೆಲವರಿಗೆ 2 ಕೋಟಿಯಿಂದ ಹಿಡಿದು 50 ಲಕ್ಷವರೆಗೆ ಧನ ಸಹಾಯವನ್ನು ಮಾಡಿದ್ದಾರೆ. ಮತ್ತೆ ಸೋತಂಥವ್ರು ಕೂಡ ದುಡ್ಡು ಕಳ್ಕೊಂಡಂಥವ್ರು ಕೂಡ ಜೊತೆ ಇರಲಿ ಅನ್ನೋ ಕಾರಣಕ್ಕಾಗಿ ಆಯಾ ಭಾಗದಲ್ಲಿ ಪವರ್ಫುಲ್ ಇದ್ದಂಥವ್ರು ಲೋಕಸಭೆ ಚುನಾವಣೆಗೆ ಬೇಕಾಗ್ತಾರೆ ಅಂತೇಳಿ 25 ಲಕ್ಷ 50 ಲಕ್ಷವನ್ನು ಕೊಟ್ಟಿರ್ತಕ್ಕಂಥವ್ರು. ಇವತ್ತು ಯಾರು ಏನೇ ಹೇಳ್ಬೋದು, ಯಾರು ನಾನು ದೊಡ್ಡ ನಾಯಕ ಅಂತ ಹೇಳ್ಬೋದು, ಸಿದ್ದರಾಮಯ್ಯ ಬಿಟ್ಟರೆ ಹೈಯೆಸ್ಟ್ MLAsಗಳು ಪರವಾಗಿರ್ತಕ್ಕಂಥವ್ರು ಸತೀಶ್ ಜಾರಕಿಹೊಳಿ ಪರವಾಗಿ. ಇವತ್ತು ಅವ್ರು ಹೇಳೋ ಪ್ರಕಾರ 45ರಿಂದ 50 ಜನ ಇದ್ದಾರೆ, ಕನಿಷ್ಠ 30ರಿಂದ 35 ಜನ MLAಗಳು ಸತೀಶ್ ಜಾರಕಿಹೊಳಿ ಪರವಾಗಿದ್ದಾರೆ. ಇಷ್ಟಕ್ಕೂ ಕೂಡ ಇನ್ನೂ ಆಶ್ಚರ್ಯ ಅಂತೆ, ಒಕ್ಕಲಿಗ ಶಾಸಕರು ಕೂಡ ಅವರು ಬೆನ್ನಿಗೆ ನಿಂತಿದ್ದಾರೆ. ಬೆಂಗಳೂರಿನ ವಿಜಯನಗರ ಮತ್ತು ಗೋವಿಂದರಾಜನಗರ ಶಾಸಕರಾಗಿರ್ತಕ್ಕಂಥ M ಕೃಷ್ಣಪ್ಪ ಮತ್ತು ಅವರ ಪುತ್ರ ಪ್ರಿಯಾಕೃಷ್ಣ ಕೂಡ ಅವರ ಬೆಂಬಲಕ್ಕಿದ್ದಾರೆ. ನಿಮ್ಮ ಬೆಂಬಲಕ್ಕೆ, ನಿಮ್ಮ ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳ್ತಾರೆ ಅನ್ನೋ ಮುಖಾಂತರ ಅವರು ನಾಟಲ್ಲಿ. ಆಮೇಲೆ ಅವ್ರ ಜೊತೆ ಲಿಂಗಾಯತ ಶಾಸಕರುಗಳು ಕೂಡ ಇದ್ದಾರೆ, ಬೇರೆ ಬೇರೆ ಜಾತಿಯ ಶಾಸಕರುಗಳು ಕೂಡ ಇದ್ದಾರೆ. ಸಾಲದಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಆಶೀರ್ವಾದ ಇರುವಂಥದ್ದು. ಯಾಕಂತ ಹೇಳಿದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಒಂದು ಮಾಸ್ ಲೀಡರ್ ಆಗಿ ಕನ್ವರ್ಟ್ ಮಾಡಿದಂಥವ್ರು ಮತ್ತು ಅವ್ರನ್ನ ಅದಕ್ಕೊಂದು ಲುಕ್ ಕೊಟ್ಟಂಥವ್ರು ಸತೀಶ್ ಜಾರಕಿಹೊಳಿ. ಅಹಿಂದ ಚಳುವಳಿಗೆ ಹಣ ಸಹಾಯ ಮಾಡಿದಂಥವ್ರು, ಆ ಮುಖಾಂತರ ಮುಖ್ಯಮಂತ್ರಿಗಳಿಗೆ ನೀರೆರೆದಂಥವ್ರು, ಪೋಷಿಸಿದಂಥವರು, ಊಟ ಹಾಕ್ದಂಥವ್ರು ಸತೀಶ್ ಜಾರಕಿಹೊಳಿ. ಅದನ್ನು ಇವತ್ತು ಮುಖ್ಯಮಂತ್ರಿಗಳು ಯಾವ ರೀತಿ ಪರಿಗಣನೆ ತೆಗೆದುಕೊಂಡ್ರೆ ಗೊತ್ತಿಲ್ಲ. ಅದು ಸತೀಶ್ ಜಾರಕಿಹೊಳಿ ಇರ್ಬೋದು, ಸಂತೋಷ್ ಲಾಡ್ ಇರ್ಬೋದು, ಅನೇಕರು ಮುಖ್ಯಮಂತ್ರಿಗಳು ಇವತ್ತು ಈ ಲೆವೆಲ್ ಬೆಳೆಯೋಕ್ಕೆ ಕಾರಣಕರ್ತರಾಗಿದ್ದಾರೆ. ಆದರೆ ಸತೀಶ್ ಜಾರಕಿಹೊಳಿ ಅಜೆಂಡಾ ಏನು ಅವ್ರು ಹೇಳಿದ್ದಾರೆ, 2028 ನಾನು ಮುಖ್ಯಮಂತ್ರಿ ಅಭ್ಯರ್ಥಿ ಅಂತೇಳಿ. ಮುಖ್ಯಮಂತ್ರಿ ಅಭ್ಯರ್ಥಿ ಅಂದರೆ ಅವರಿಗೆ ಏನಾದರೂ ಒಂದು ಬಲ ಬೇಕಲ್ಲ, ಅದಕ್ಕೆ PCC ಅಧ್ಯಕ್ಷ ಹುದ್ದೆ ಬೇಕು. PCC ಅಧ್ಯಕ್ಷ ಹುದ್ದೆ ಇದ್ರೆ ಮಾತ್ರ ಟಿಕೆಟ್ ಕೊಡೋದು, ಕೊಡಿಸುವಂಥದ್ದು ಮತ್ತು ಚುನಾವಣೆ ಮಾಡುವಂಥದ್ದು, ಗೆಲ್ಲುವಂಥದ್ದು, ಗೆಲ್ಲಿಸುವಂಥದ್ದು ಮತ್ತು ನಂಬರ್ಸ್ ಬಂದರೆ KPCC ಅಧ್ಯಕ್ಷ ಅಂತ ಕ್ಲೈಮ್ ಮಾಡಲಿಕ್ಕೆ KPCC ಅಧ್ಯಕ್ಷ ಪಟ್ಟ. ಹಾಗಾಗಿ ನೇರವಾಗಿ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆಯಿಂದ ಹಿಡಿದು ವೇಣುಗೋಪಾಲ್ ಎಲ್ಲರನ್ನು ಭೇಟಿಯಾಗಿದ್ದು ನನಗೆ ಅಧ್ಯಕ್ಷ ಹುದ್ದೆ ಕೊಡಿ ಅಂತ ಕೇಳಿದರೆ, ನಾನು DK ಶಿವಕುಮಾರ್ ಚೆನ್ನಾಗಿ ಮಾಡಿಲ್ಲ ಅಂತ ಹೇಳಿ ಅದ್ಭುತವಾಗಿ ನಡೆಸಿದ್ದಾರೆ, ಅವ್ರಿಗೆ 5 ವರ್ಷ ಅವಕಾಶ ಕೊಟ್ಟಿದ್ದಾರೆ, ನನಗೂ ಅವಕಾಶ. ಕಾಂಗ್ರೆಸ್ಗೆ ಸಾಂಪ್ರದಾಯಿಕ ಮತದಾರರು, OBC, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತ ಮತದಾರರು, ಮೇಲ್ವರ್ಗದ ಮತದಾರರು, ಲಿಂಗಾಯತ ಸಮುದಾಯದ ಮತದಾರರು ಮೊದಲ ಪ್ರಿಫರೆನ್ಸು BJP ಕೊಡ್ತಾರೆ. ಈಗ ಅವರು ಹೊಂದಾಣಿಕೆ ಆಗಿದ್ರೆ JDS ಕೊಡ್ತಾರೆ. ಒಕ್ಕಲಿಗ ಮತಗಳು ಮೊದಲ ಪ್ರಿಫರೆನ್ಸು JDS ಕೊಡ್ತಾರೆ, ನಂತರದ ಪ್ರಿಫರೆನ್ಸು ಹಂಚಿ ಹೋಗುತ್ತೆ. ಹಾಗಾಗಿ ಈ OBC, SC, ST, ಅಲ್ಪಸಂಖ್ಯಾತ ಮತಗಳು 50% 60% ಕಾಂಗ್ರೆಸ್ ಪರ ಅವಕಾಶ ಎಚ್ಚರಿಕೆಯಾಗಿ ಪರಿಗಣಿಸುತ್ತೆ ಹೈಕಮಾಂಡ್ ಅನ್ನುವಂಥದ್ದು. ಧನ್ಯವಾದ ಮಧು. ಜಾಯ್ನ್ ಆಗಿ